ಇವಾಗ ಶಾರ್ಟ್ ಸಮ್ಮರ್ ಇದೆಲ್ಲ ಬಂದ್ಬಿಟ್ಟು ಜಸ್ಟ್ ನೀವು ಲಾಸ್ಟ್ ಮೂಮೆಂಟಲ್ಲಿ ಓದ್ಕೊಳ್ಳೋದಕ್ಕೆ ಅಷ್ಟೇ. ಆಮೇಲೆ ಇದನ್ನೇ ಓದ್ಕೋಬೇಡಿ ನೀವು ಲಾಸ್ಟ್ ಮೂಮೆಂಟ್ ಓದ್ಕೊಳ್ಳೋದಕ್ಕೆ. ಆಮೇಲೆ ನಾನು ನಿಮ್ಗೆ ಹೇಳಿದ್ದೆ ಯಾವ್ದು ಇಂಪಾರ್ಟೆಂಟ್ ಚಾಪ್ಟರು, ಜಸ್ಟ್ ಕೆಲವೊಂದು ಚಾಪ್ಟರ್ನ ಓದ್ಕೊಂಡ್ರೆ ಸಾಕು, ನೀವು ಪಾಸ್ ಆಗ್ಬೋದು. ಆ್ಯಂಡ್ ಕೆಲವೊಬ್ಬರು ಏನು ಮಾಡ್ತೀರ ಗೊತ್ತಾ, ಸ್ಟಾರ್ಟಿಂಗಲ್ಲೇ ಏನು ಮಾಡಿಬಿಡ್ತೀರ ಅಂದರೆ, ಇವಾಗ ಏನು ನಾನು ನಿಮಗೆ ಕ್ವಶನ್ನು ಫಸ್ಟ್ ಮೇನ್ ಮತ್ತು ಸೆಕೆಂಡ್ ಮೇನಿಂದ ನಿಮಗೆ 55 ಮಾರ್ಕ್ಸ್ವರೆಗೂ ಬರುತ್ತೆ ಅಲ್ವಾ. ಬಟ್ ನೀವೇನು ಮಾಡ್ತೀರ ಅಂದರೆ ಅದನ್ನೇ ಬರ್ಕೊಂಡು ಕೂತ್ಕೊಂಡು ರಿಮೈನಿಂಗ್ ಗ್ರಾಮರ್ ಪಾರ್ಟನ್ನು ನೀವು ಅಟೆಂಡ್ ಮಾಡೋದಕ್ಕೆ ಟೈಮೇ ಸಾಕಾಗಲ್ಲ. ಸೊ ನೀವೇನು ಮಾಡಿ ಅಂದರೆ ಸ್ಟಾರ್ಟಿಂಗಲ್ಲೇ ಗ್ರಾಮರ್ ಪಾರ್ಟ್ನ ಅಟೆಂಡ್ ಮಾಡಿ. ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಪರವಾಗಿಲ್ಲ, ಅದೇನಿದೆ ಸ್ಟಾರ್ಟಿಂಗಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ಪದಗಳ ಅರ್ಥ ಎಲ್ಲ ನಿಮಗೆ ಗೊತ್ತಿರಲ್ಲ ಅಲ್ವಾ. ಜಸ್ಟ್ ಕ್ವಶನ್ ಬರ್ದಿದೆ, ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಸ್ವಲ್ಪ ಕಾಪಿ ಹೊಡಿಯೋಕ್ಕೆ ಏನಾದರೂ ಬಿಟ್ಟರೆ ಬೇಕಂದರೆ ಆವಾಗ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿಕೊಂಡು ನೀವು ಅಟೆಂಡ್ ಮಾಡ್ಬೋದು ಅಲ್ವಾ. ಬಟ್ ಏನಾಗುತ್ತೆ ಅಂದರೆ ನೀವು ಸ್ಟಾರ್ಟಿಂಗಲ್ಲೇ ಏನಾದರೂ ಥಿಯರಿ ಪಾರ್ಟು ಅಂದರೆ ಸ್ಟೋರಿ ಬರೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅಂತೂ ನೀವು ಏನಾಗೋಗುತ್ತೆ ಅಂದರೆ ನಿಮಗೆ ಟೈಮೇ ಸಾಕಾಗಲ್ಲ ಗ್ರಾಮರ್ನ ಅಟೆಂಡ್ ಮಾಡೋದಕ್ಕೆ. ಏನಾಗುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಇವಾಗ ನೋಡಿ ಲೆಟರ್ ರೈಟಿಂಗು ಜಸ್ಟ್ ನೀವು ಕೆಲವೊಂದು 2-3 ಮಿನಿಟ್ಸಲ್ಲೆಲ್ಲ ಲೆಟರ್ ರೈಟಿಂಗ್ ಎಲ್ಲ ಬರೆದು ಬಿಡ್ಬೋದಲ್ವಾ. ಬಟ್ ಏನಾಗುತ್ತೆ ಟೈಮ್ ಇಲ್ಲ ಅಂದರೆ ಏನಾಗುತ್ತೆ 5 ಮಾರ್ಕ್ಸ್ ವೇಸ್ಟ್ ಆಗೋಗುತ್ತೆ. ಇವಾಗ ಫಸ್ಟ್ ಮೇನಲ್ಲಿ 5 ಮಾರ್ಕ್ಸನ್ನ ನೀವು ಸ್ಕೋರ್ ಮಾಡಬೇಕಂದ್ರೆ 2 ಪೇಜಸ್ ಅಷ್ಟು ಆನ್ಸರ್ ಬರಬೇಕು ಅಲ್ವಾ. ಅದೇ ಒಂದು ಲೆಟರ್ ರೈಟಿಂಗ್ ಬರೆದ್ಬಿಟ್ಟೆ ನಿಮಗೆ 5 ಮಾರ್ಕ್ಸ್ ಬಂದುಬಿಡುತ್ತೆ. ಸ್ಟಾರ್ಟಿಂಗು ಇಂಥದನ್ನು ಅಟೆಂಡ್ ಮಾಡಿ, ಓಕೆನಾ. ಅಟೆಂಡ್ ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಅದನ್ನು ಕವರ್ ಮಾಡ್ಬೋದು, ಇದನ್ನು ನಾನು ಹೇಳ್ದಂಗೆ ನೀವು 5 ಮಾರ್ಕ್ಸಿಗೆ 2-2.5 ಪೇಜಸ್ ಅಷ್ಟೇ ಯಾಕಂದರೆ ಏನಾಗುತ್ತೆ ಅಂದರೆ ನಿಮ್ಗೆ ಟೈಮೇ ಸಾಕಾಗೋದಿಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ ತುಂಬ ಕ್ವಶನ್ನ ಬಿಟ್ಬಿಡ್ತಾರೆ. ಆದಷ್ಟು ಟೈಮನ್ನು ಮ್ಯಾನೇಜ್ ಮಾಡ್ಕೊಳ್ಳಿ. ನಿಮ್ಮದು SCP ಆಗಿದ್ದರಿಂದ ಏನಂದರೆ 80 ಮಾರ್ಕ್ಸಿಗೆ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಏನಾಗುತ್ತೆ ಅಂದರೆ ನಿಮಗೆ ಟೈಮೇ ಸಾಕಾಗೋದಿಲ್ಲ. ನಾವು ಇವತ್ತು 3rd ಸೆಮ್ ಅವ್ರಿಗೇ ಜಸ್ಟ್ 60 ಮಾರ್ಕ್ಸಿಗೆ ಅವ್ರಿಗೆ ಟೈಮ್ ಸಾಕಾಗಿಲ್ಲ ಇವತ್ತು. ಸೊ ನೀವು SCP ಆಗಿದ್ದರಿಂದ ತುಂಬ ರೈಟಿಂಗ್ ಇರುತ್ತೆ, ನಿಮಗೆಲ್ಲ ಅಭ್ಯಾಸನೇ ತಪ್ಪೋಗಿರುತ್ತೆ ಬರೋದು. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಶಾರ್ಟ್ ಸಮ್ಮರಿ ನಾನು ನಿಮಗೆ ಇವಾಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋದೆಲ್ಲನೂ ಲೈಕ್ ಮೇನ್ ಆಗಿದೆ, ಇನ್ ಡೀಟೇಲ್ ಆಗಿಲ್ಲ, ಮೇನ್ ಆಗಿದೆ. ಜಸ್ಟ್ ನೀವು ಇದನ್ನು ನೋಡ್ಕೊಂಡು ಓದಿ ಪಾಸ್ ಆಗ್ಬೋದು. ಬಟ್ ಇವನ್ ಓದ್ಕೊಂಡು ಇದು ಲಾಸ್ಟ್ ಮೂಮೆಂಟಲ್ಲಿ ನೋಡ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ ನಿಮಗೇನೆ. ಲೈಕ್ ನಿಮಗೆ ಕನ್ನಡ ಇಂಗ್ಲೀಷಲ್ಲಿ ಮಾತ್ರ ಜಾಸ್ತಿ ಕೈ ನೋವೋದೆಲ್ಲ ರೈಟಿಂಗಲ್ಲಿ. ಮಿಕ್ಕಿದ ಸಬ್ಜೆಕ್ಟ್ ಎಲ್ಲ ಆಲ್ಮೋಸ್ಟ್ ನೀವು ಬೇಗನೆ ಮುಗಿಸ್ಬಿಡ್ಬೋದು ಎಕ್ಸಾಮ್ಸ್ ಎಲ್ಲನೂ, ಲೈಕ್ ಪ್ರಾಕ್ಟಿಕಲ್ ಇದ್ದಾಗಲೂ ಅಷ್ಟೇ. ಇದೆಲ್ಲ 1 by 1 ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಿರೋದು, ತೋರಿಸ್ತಾ ಇರೋದು. ಆ್ಯಕ್ಚುಲಿ ನಾವೆಲ್ಲ ಬಂದು ಅಕೌಂಟ್ಸ್ ಫೀಲ್ಡಲ್ಲಿ ಇದ್ದು, ಸೊ ನಮ್ಗೆ ಅಷ್ಟೊಂದು ಕನ್ನಡ ಎಲ್ಲ ಇನ್ ಡೀಟೇಲಾಗಿ ಗೊತ್ತಿಲ್ಲ. ಬಟ್ ನಮ್ಗೆ ಗೊತ್ತಿದ್ದಷ್ಟು ನಾವು ನಿಮ್ಗೆ ಇನ್ಫಾರ್ಮ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಸುಮ್ಮನೆ ಬ್ಲ್ಯಾಂಕ್ ಆಗಂತೂ ಹೇಳ್ತಾ ಇಲ್ಲ, ಏನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದೆಯೋ ಅದನ್ನು ಮಾತ್ರ ಹೇಳ್ತಾ ಇರೋದು. ಇಲ್ಲಿ ನೋಡಿ ಇಷ್ಟೇ ಸಮ್ಮರಿ, ಎಲ್ಲ ಚಾಪ್ಟರ್ನೂ ಕವರ್ ಆಗಿದೆ. ಇದಿಷ್ಟು ನೋಡಿಕೊಂಡ್ರೆ ಸಾಕು. ನೀವು ಸಾಕು ಅಂದರೆ ಲೈಕ್ ಮುಂಚೆನೇ ಸ್ಟೋರಿನ ಓದ್ಕೊಂಡಿರಿ ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಇದನ್ನು ನೋಡಿಕೊಂಡ್ರೆ ಆಗುತ್ತೆ, ಓಕೆನಾ. ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಹೇಳ್ತೀನಿ ಅಂತ. ಇಲ್ಲಿ ನೋಡಿ ಘಟಕ 4 ಇದೆ. ಫಸ್ಟ್ ಘಟಕಲ್ಲಿ 3 ಕ್ವಶನ್ಸು, ಸೆಕೆಂಡಲ್ಲಿ 3 ಕ್ವಶನ್, ಥರ್ಡಲ್ಲಿ 3 ಕ್ವಶನ್, ಫೋರ್ತಲ್ಲಿ 3 ಕ್ವಶನ್ಸ್ ಇದೆ, ಓಕೆನಾ. ಇವಾಗ ಏನಂದರೆ ಈ 3 ಚಾಪ್ಟರ್ಸ್ ಇದೆ ಅಲ್ವಾ, 3 ಚಾಪ್ಟರ್ಸಲ್ಲಿ ನೀವು ಯಾವುದಾದ್ರೂ 2 ಚಾಪ್ಟರ್ಸ್ನ ಓದ್ಕೊಂಡ್ರೆ ಸಾಕು, ಓಕೆನಾ. ಇಲ್ಲಿ ನೋಡಿ ಘಟಕ 1ನಲ್ಲಿ 2 ಚಾಪ್ಟರ್ಸು, ಘಟಕ 2ನಲ್ಲಿ 2 ಚಾಪ್ಟರ್ಸು, ಘಟಕ 3ನಲ್ಲಿ 2 ಚಾಪ್ಟರ್ಸು, ಘಟಕ 4ಅಲ್ಲಿ 2 ಚಾಪ್ಟರ್ಸ್ ಓದ್ಕೊಂಡ್ರೆ ಸಾಕು. ಲೈಕ್ ಘಟಕ 4ಅಲ್ಲಿ ನಿಮಗೆ ಫಸ್ಟ್ ಮತ್ತು 3rd ಚಾಪ್ಟರ್ ಈಸಿ ಆಗಿದೆ, ಯಾಕಂದರೆ ಕಡಿಮೆ ಬಂಡವಾಳ ಹೊತ್ತು ರಿಟೇಲ್ ಬಿಸ್ನೆಸ್ಸು ಇದೆಲ್ಲ ಬಂದು ನೀವು ಜನರಲಾಗೆ ಬರೀಬೋದು. ಆ್ಯಂಡ್ ಮಾರುಕಟ್ಟೆ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವ, ಸೊ ಇದೆರಡು ಚಾಪ್ಟರ್ ಈಸಿ ಇದೆ. ಸೊ ನೀವು ಯಾವುದಾದ್ರು ವಾಣಿಜ್ಯನಲ್ಲಿ ಅದು 2 ಚಾಪ್ಟರ್ಸ್ನ ತೊಗೊಂಡ್ರೆ ಆಗುತ್ತೆ. ಆ್ಯಂಡ್ ಇಲ್ಲಿ ಫಸ್ಟ್ ಚಾಪ್ಟರಲ್ಲಿ 2nd ಚಾಪ್ಟರ್ ಮತ್ತು 3rd ಚಾಪ್ಟರ್ ಈಸಿ ಇದೆ. ಘಟಕ 1ಅಲ್ಲಿ 2nd ಮತ್ತು 3rd ಚಾಪ್ಟರ್ ಈಸಿ ಇದೆ. ಸೊ ನೀವು ಇಷ್ಟು ಎಲ್ಲ 4 ಘಟಕದಲ್ಲಿ ಪ್ರತಿ ಘಟಕದಿಂದ 2 ಚಾಪ್ಟರ್ಸ್ ಓದ್ಕೊಂಡ್ರೆ ಸಾಕು, ನೀವು ಔಟ್ ಆಫ್ ಔಟೇ ಸ್ಕೋರ್ ಮಾಡ್ಬೋದು, ಓಕೆನಾ. 55 ಮಾರ್ಕ್ಸ್ ಇದೆ ಅಲ್ವಾ, ಲೈಕ್ ನೀವು ಒಂದು 50 ಮಾರ್ಕ್ಸ್ ಅದು ಸ್ಕೋರ್ ಮಾಡ್ಬೋದು 2 ಚಾಪ್ಟರ್ಸು ಇದೆ. ಆ್ಯಂಡ್ ನಾನು ನಿಮಗೆ ಲೆಟರ್ ರೈಟಿಂಗ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಇಷ್ಟು ನೋಡ್ಕೊಳ್ಳಿ ಸಾಕು. ನೆಕ್ಸ್ಟ್ ವೀಡಿಯೋನಲ್ಲಿ ಮಾಡೆಲ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತೀನಿ. ಲೈಕ್ ನಿಮ್ಗೆ ಬೇಕಂತ ಎಸ್ ಅಂತ ಕಮೆಂಟ್ ಮಾಡಿ, ಲೈಕ್ ಜಾಸ್ತಿ ಜನ ಎಸ್ ಓಕೆ ಅಂತ ಅಂದರೆ ಅಪ್ಲೋಡ್ ಮಾಡೋಣ, ಓಕೆನಾ. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಕೀಪ್ ವಾಚಿಂಗ್.